ಹಾಯ್ ಎಲ್ರಿಗೂ, ನನ್ನ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹಳ್ಳಿ ಶೈಲಿಯ ಮೀನುಳಿ ಅಥವಾ ಮೀನು ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಆಗಿರುವಂಥ ಮಸಾಲೆಗಳನ್ನೇ ಬಳಸ್ಕೊಂಡು ಈ ಸಾಂಬಾರನ್ನ ಮಾಡಿದ್ದೀನಿ ಇವತ್ತು. ಈ ವಿಡಿಯೋ ಫಾಲೋ ಮಾಡಿಕೊಂಡ್ರೆ ಬಿಗಿನರ್ಸ್ ಕೂಡ ಈಸಿಯಾಗಿ ಮೀನು ಸಾರನ್ನ ಅಥವಾ ಮೀನುಳಿನ ಮನೆಯಲ್ಲೇ ಮಾಡ್ಕೋಬಹುದು. ಸ್ವಲ್ಪ ಉಪ್ಪು ಹುಳಿ ಖಾರನ ಹೆಚ್ಚಾಗಿ ಹಾಕ್ಕೊಂಡು ಈ ಮೀನುಳಿನ ಮಾಡಿಕೊಂಡ್ರೆ ಈಗಿರೋ ವೆದರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಮೀನು ಸಾರನ್ನ ಮಾಡೋದು ತುಂಬ ದೊಡ್ಡ ಕಷ್ಟ ಏನಲ್ಲ. ಒಂದ್ಸರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಮೀನು ಸಾರನ್ನ ಮಾಡ್ಕೋತೀರಾ. ಮೀನಿಗೆ ಸ್ವಲ್ಪ ರಾಗಿ ಹಿಟ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು. ನೋಡಿ ಪೀಸ್ಗಳೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಪೀಸ್ಗಳನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನು ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪು ಮತ್ತು ಮೊದಲೇ ನೆನೆಸಿ ತೆಗೆದಿಟ್ಕೊಂಡಿರೋ ಅಂಥ ಹುಣಸೆಹಣ್ಣಿನ ರಸ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಂಡು ಈ ಉಪ್ಪು ಹುಳಿ ಖಾರ ಎಲ್ಲ ಪೀಸ್ಗಳಿಗೂ ಅಂಟೋ ಹಾಗೆ ಕಲಸಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಬೇಕು. ಇದು ನೆನೆಯೋ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೀಗ 1 ಕಪ್ಪಷ್ಟು ತೆಂಗಿನಕಾಯಿ, 2 ಏಲಕ್ಕಿ, 2 ಚಕ್ಕೆ ಪೀಸು, 4 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಹಸಿಮೆಂತ್ಯ, ಒಂದು 2 ಇಂಚಿನಷ್ಟು ಶುಂಠಿ, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದು, 1 ಸ್ಪೂನು ಮೀನು ಸಾರಿನ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, 1 ಸ್ಪೂನಷ್ಟು ಖಾರದ ಪುಡಿ, ಮೊದಲೇ ನೆನೆಸಿಟ್ಕೊಂಡಿರೋ ಅಂಥ ಹುಣಸೆ ರಸ ಸ್ವಲ್ಪ, 1 ಇಡೀ ಕೊತ್ತಂಬರಿ ಎಲ್ಲನೂ ಸೇರಿಸಿ ನೈಸ್ ಪೇಸ್ಟ್ ಆಗೋ ಹಾಗೆ ರುಬ್ಕೋಬೇಕು. ನೋಡಿ ರುಬ್ಬಿದ್ದೀನಿ, ಮಸಾಲೆ ರೆಡಿ ಇದೆ. ಈಗ ಒಂದು ಪಾತ್ರೆ ದಪ್ಪ ತಳದ್ದಾಗಿರಬೇಕು ಮತ್ತು ಸ್ವಲ್ಪ ಅಗಲವಾಗಿರಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಈರುಳ್ಳಿ ಬಣ್ಣ ಬದಲಾಯಿಸೋವರೆಗೂ ಇದನ್ನು ಹುರ್ಕೋಬೇಕು. ಮತ್ತು ಇನ್ನೊಂದು, ಮಸಾಲೆಗೆ ನಾನು ಟೊಮೆಟೊ ಸೇರಿಸ್ಕೊಂಡಿಲ್ಲ. ಟೊಮೆಟೊ ಬೇಕಿರೋರು ಹುಣಸೆ ಹುಳಿ ಕಡಿಮೆ ಮಾಡಿಕೊಂಡು ಟೊಮೆಟೊನ ಸೇರಿಸ್ಕೋಬೋದು. ಒಗ್ಗರಣೆ ಬೆಂದಿದೆ, ರುಬ್ಬಿಟ್ಟಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಸೇರಿಸ್ಕೊಂಡಿದ ತಕ್ಷಣ ಹಿಂದೆನೇ ನೀರನ್ನ ಸೇರಿಸ್ಕೋಬಾರ್ದು. ಎಲ್ಲದನ್ನು ಹಸಿಯಾಗೆ ರುಬ್ಕೊಂಡಿದ್ದೀವಲ್ಲ, ಅದೇ ಕಾರಣಕ್ಕೆ ಈ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಒಂದು 20 ಸೆಕೆಂಡ್ ಅದನ್ನು ಬೇಯಿಸ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ನೀರು ಸೇರಿಸ್ಕೋಬೇಕು. ರುಚಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು. ನಾವು ಆಲ್ರೆಡಿ ಮೀನು ಮ್ಯಾರಿನೇಷನ್ಗೆ ಉಪ್ಪು ಹಾಕಿದ್ದೀವಿ. ಈಗ ಲಿಡ್ ಮುಚ್ಚಿ ಒಂದು 10 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಸಾರನ್ನ. ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಮೊದಲು ಮೀನಿನ ತಲೆ ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈಗ ಉಳಿದಿರೋ ಅಂಥ ಎಲ್ಲ ಮೀನಿನ ಪೀಸ್ಗಳನ್ನೂ ಸೇರಿಸ್ಕೊಳ್ಳೋಣ. ಮೀನಿನ ತಲೆ ದಪ್ಪ ಇರೋದ್ರಿಂದ ಎಲ್ಲ ಪೀಸ್ಗಳ ಜೊತೆನೇ ಹಾಕಿದ್ರೆ ಅದು ಅರ್ಧಂಬರ್ಧ ಬೇಯುತ್ತೆ. ಅದಕ್ಕೆ ಅದನ್ನು ಒಂದು 5 ನಿಮಿಷ ಮುಂಚೆನೇ ಹಾಕಿ ಬೇಯಿಸ್ಕೋಬೇಕು. ಎಲ್ಲ ಪೀಸ್ ಸೇರಿಸ್ಕೊಂಡು ಒಂದು 10 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ರುಚಿಯಾದಂತಹ ಬಿಸಿ ಬಿಸಿ ಮೀನು ಸಾರು ರೆಡಿ ಆಗುತ್ತೆ. ಮೀನು ಸಾರು ಇದ್ಮೇಲೆ ಮುದ್ದೆ ಇಲ್ಲದೆ ಇದ್ದರೆ ಆಗುತ್ತಾ? ಈ ಮೀನು ಸಾರು ಮುದ್ದೆ ಜೊತೆ ನಮ್ಮ ಭಾನುವಾರ ಸಂಪನ್ನವಾಯಿತು. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಇನ್ಸ್ಟಾದಲ್ಲೂ ನನ್ನ ಫಾಲೋ ಮಾಡ್ಕೊಳ್ಳಿ, ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ. ನಿಮ್ಮ ಸಪೋರ್ಟು ನಂಗೆ ತುಂಬ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.